ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದಾರ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ನಾವು ನೋಡೋಣ ದಾಲ್ ತಡ್ಕ ಹೆಂಗೆ ಮಾಡೋದಂತ. ಜಾಸ್ತಿ ಹಸು ಇರೋಂಗಿಲ್ಲ, ಸಿಂಪಲಾಗಿ ಏನಾರೇ ಊಟ ಮಾಡ್ಬೇಕಂತ ಅನಿಸ್ತಿದ್ದಿಲ್ಲ ಆ ಟೈಮ್ದಾಗ ನಾವು ನುಸ್ತ ದಾಲ್ ಮತ್ತು ಈ ಕಡೆ ರೈಸ್ ಮಾಡ್ಕೊಂಡು ತಿಂತಂದ್ರೆ ರೆಸ್ಟ್ ನಮ್ಮ ಕೆಲ್ಸಕ್ಕೂ ಒಂದು ಸ್ವಲ್ಪ ರೆಸ್ಟ್ ಆಗ್ತದೆ. ಇದು ನುಸ್ತ ರೈಸ್ ಜೊತೆ ಅಷ್ಟೇ ಅಲ್ರಿ, ನಾವು ಚಪಾತಿ ಆಮೇಲೆ ರೊಕ್ಕ ಆಮೇಲೆ ಕುಲ್ಚಾ ಎಲ್ಲದ್ರ ಜೊತೆ ಮ್ಯಾಚ್ ಆಕೈತೆ. ಸೊ ನೋಡೋಣ ಹೆಂಗೆ ಮಾಡೋದಂತ. ಬೇಳೆ ಮತ್ತು ಕಡಲೆಬೇಳೆ ಅರ್ಧ ವಾಟಿ ತೊಗೊಂಡು ನೆನೆ ಹಾಕಬೇಕು ಒಂದು ಅರ್ಧ ತಾಸು. ಈ ಕಡೆ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ. ಒಂದು ಕಡಾಯಿ ಒಳಗೆ ಸ್ವಲ್ಪ ತುಪ್ಪ ಎಣ್ಣೆ ಕಾಯಿಸ್ಕೊಳ್ಬೇಕು. ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಲವಂಗ, ದಾಲ್ಚಿನ್ನಿ, ಆಮೇಲೆ ಮೆಣಸು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿದ್ದು ಹಸಿ ಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ ಹಾಕಿ ಚಲೋ ಹೊತ್ತಂಗೆ ಸ್ವಲ್ಪ ಟೊಮೆಟೊ ಮೆದು ಆಗೋ ಹಂಗೆ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಆಯ್ತಂದ್ರೆ ಅದ್ರೊಳಗೆ ಸ್ವಲ್ಪ ಅರಿಶಿಣ ಪುಡಿ, ಆಮೇಲೆ ಗರಂ ಮಸಾಲ, ಜೀರಾ ಪೌಡ್ರ್, ಆಮೇಲೆ ಧನಿಯಾ ಪೌಡ್ರ್, ಸ್ವಲ್ಪ ನಮ್ಗೆ ಕಲರ್ಗೆ ಮತ್ತು ಖಾರಕ್ಕೆ ಕೆಂಪು ಖಾರ ಅದ್ರೊಳಗೆ ಹಾಕ್ಕೊಂಡು ಚಲೋ ಹೊತ್ತಂಗೆ ಮಸ್ತ್ ಎಲ್ಲ ಮಸಾಲೆ ಹಸಿ ಹೋಗೋಸ್ ತನಕ ಎಲ್ಲ ಫ್ರೈ ಮಾಡ್ಕೊಳ್ಳೋದು. ಅದ್ರೊಳಗೆ ತೊಗರಿಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದವಲ್ಲ ಅದ್ರೊಳಗೆ ಸ್ವಲ್ಪ ನೀರು, ಅರಿಶಿಣ ಪುಡಿ, ಎಣ್ಣೆ ಹಾಕಿ ಕುಕ್ಕರ್ ಒಳಗೆ ಒಂದು 3 ಸಿಟಿ ಮಾಡ್ಕೊತಕ್ಕ ಅದನ್ನ ಕುದಿಸ್ಕೊಂಡ್ರೆ ನಮ್ಗೆ ಹಣ್ಣಾಗಿ ಬ್ಯಾಳೆ ಕುದಿರ್ತಾವೆ. ಜಾಸ್ತಿ ನಾವು ಹಣ್ಣು ಕುದಿಸೋದಿಲ್ಲ, ಸ್ವಲ್ಪ ಬೇಳೆ ಕಾಣಿಸಿರ್ಬೇಕು ಆ ರೀತಿ ನಾವು ಬೇಳೆ ಕುದಿಸ್ಕೋಬೇಕ್ರಿ. ನೋಡಿರಿ ಇಲ್ಲಿ ಚಲೋ ತಂಗೆ ನಮ್ದು ಎಲ್ಲ ಮಸಾಲೆ ಗ್ರೇವಿ ಫ್ರೈ ಆಗೈತೆ. ಈ ರೀತಿ ಎಣ್ಣೆ ಬಿಟ್ಕೋ ತನಕ ನಮ್ದು ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋದು. ಮಾಡೋಕ್ಕೂ ಭಾಳ ಸಿಂಪಲ್ ಅದ ರೀ, ಮತ್ತು ತಿನ್ನೋಕ್ಕೂ ಅಷ್ಟು ರುಚಿ ಬರ್ತದೆ. 2 ಪಲ್ಯ ಮಾಡೋಕ್ಕಿಂತ ಒಂದು ಪಲ್ಯ ಮಾಡ್ಕೊಂಡ್ರು ಭಾಳ ಟೇಸ್ಟಿ ಆಗ್ತೈತಿ. ನೋಡಿರಿ ಈ ರೀತಿ ನಮ್ದು ಬ್ಯಾಳೆ ಕುದ್ದಿರ್ಬೇಕು. ಎಲ್ಲ ಮಸಾಲೆ ರೆಡಿ ಆಯ್ತಂದ್ರೆ ಬ್ಯಾಳೆ ಫುಡ್ನಿ ಒಳಗೆ ಹಾಕ್ಕೊಂಡು ಚಲೋ ತಂಗಿ ಮಸ್ತ್ ಮಿಕ್ಸ್ ಮಾಡ್ಕೋಬೇಕು. ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡ್ಕೋದಂದ್ರೆ ಒಂದು 5 ಅಥವಾ 10 ನಿಮಿಷ ಕುದಿಸ್ಕೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ನಾವು ಯಾಕಂದ್ರೆ ಬ್ಯಾಳೆ ಒಳಗೂ ಉಪ್ಪು ಹಾಕಿರ್ತೇವಲ್ಲ, ಟೇಸ್ಟ್ ಮಾಡಿ ನೋಡಿನ ಉಪ್ಪು ಹಾಕ್ಕೋಬೇಕ್ರಿ. ಆಮೇಲೆ ನಾವು ಕುದಿ ಬಂತಂದ್ರೆ ಇದ್ರೊಳಗೆ ಕೊತ್ತಂಬರಿ ಕಟ್ ಮಾಡಿದ್ರು ಹಾಕೋದು. ಇನ್ನೊಂದು ಸಲ ಕುದಿ ಬಂತಂದ್ರೆ ನಮ್ದು ದಾಲ್ ಫ್ರೈ ರೆಡಿ ಆಯ್ತು. ಮ್ಯಾಗಿಂದ ಒಗ್ಗರಣೆ ಬೇಕಂದ್ರೆ ಕೊಡ್ಬೋದು, ಇಲ್ಲಾಗಿತ್ತಂದ್ರೆ ನಡೀತದೆ. ಇದು ನಾವು ಚಪಾತಿ, ಜೀರಾ ರೈಸ ಯಾವ್ದು ಬೇಕಾದ ಜೊತೆ ಭಾಳ ಚಲೋ ಟೇಸ್ಟಿ ಆಗ್ತದೆ.